ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಬೇಗ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಹಚ್ಚೋಣ, ಮತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹೋಗಿದ್ದು ಬರೋಣ ಅಂದ್ಕೊಂಡು ಇವತ್ತು 5 ಗಂಟೆ ರಾತ್ರಿಗೆ ಎದ್ದಿದ್ದೀನಿ. ನಾನು 4 ಗಂಟೆ ರಾತ್ರಿಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡು ರಾತ್ರಿ ಮಲಗಿದ್ದೆ. ಆದರೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ. ಆಮೇಲೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳಿದವಳು 5 ಗಂಟೆ ಆಗಿದ್ರು ಇನ್ನೂ ಮಲಗೇ ಇದ್ದಾಳೆ ಅಂದ್ಬಿಟ್ಟು ಎಬ್ಬಿಸಿದ್ರು. ಆಮೇಲೆ ನಾನು ಎದ್ದು ಬಂದುಬಿಟ್ಟು ಈಚೆಗಡೆ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ನಮ್ಮೂರ ಕಡೆ 3 ಗಂಟೆ ರಾತ್ರಿಗೆ ನೀರು ಬರ್ತಾ ಇರುತ್ತೆ, ನೀರಿಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಹುಷಾರಿರಲಿಲ್ಲ, ಮೈಕೈ ನೋವು ಅಂತ ಹೇಳಿದ್ರು. ಅವರೇ ತೊಳಿತಾ ಇದ್ರು ಚೆನ್ನಾಗಿದ್ದಿದ್ರೆ. ಆದರೆ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೆ ನಾನೇ ತೊಳ್ಕೊಳ್ಳೋಣ ಅಂದ್ಬಿಟ್ಟು ನೀರು ಬರ್ತಾ ಇತ್ತಲ್ಲ, 5 ಗಂಟೆ ರಾತ್ರಿಗೆ ಎದ್ದು ನೀರು ಇಟ್ಕೊಂಡು ತೊಳಿತಾ ಇದ್ದೀನಿ. ನನಗೇನು ಅಷ್ಟೊಂದು ಭಯ ಏನೂ ಆಗಲ್ಲ ಹೊರ್ಗಡೆ ಬರೋಕ್ಕೆ. ಎಷ್ಟೇ ಕತ್ಲೆ ಇದ್ರೂ ಕೂಡ ನಾನು ಒಬ್ಬಳೇ ಓಡಾಡ್ತಾ ಇರ್ತೀನಿ. 12 ಗಂಟೆ 1 ಗಂಟೆ ರಾತ್ರಿಗೆಲ್ಲ ಈಚೆಗಡೆ ಎಲ್ಲ ಬರ್ತಾ ಇರ್ತೀನಿ. ನನಗೆ ಅಷ್ಟೇನು ಭಯ ಇಲ್ಲ. ಈ ಊರಲ್ಲಾದರೂ ಅಷ್ಟೇ, ನಾನು ನಮ್ಮೂರಲ್ಲಿ ಅಪ್ಪನ ಮನೇಲಿ ಇದ್ದಾಗಲಾದರೂ ಅಷ್ಟೇ, ನನಗೇನು ಭಯ ಇಲ್ಲ, ಎದ್ದು ಬರ್ತೀನಿ. ಮತ್ತು ನಾನು 5 ಗಂಟೆ ರಾತ್ರಿಗೆ ಎದ್ದು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 6 ಗಂಟೆ ಆಗೋಯಿತು. 1 ಅವರ್ ಆಯಿತು ತೊಳೆಯೋಷ್ಟೊತ್ತಿಗೆ. ನಮ್ಮ ಹಸ್ಬೆಂಡ್ ಕಸಬಲೆಲ್ಲ ಉಜ್ಜಿ ತೊಳೆಯಲ್ಲ, ಆದರೆ ನಾನು ಕ್ಲೀನಾಗಿ ಎಲ್ಲನೂ ವಾರಕ್ಕೊಂದ್ಸಲ ಈ ಥರ ಪರ್ಕೆ ತಗೊಂಡು ಕ್ಲೀನಾಗಿ ಉಜ್ಜಿ ತೊಳಿತಾ ಇರ್ತೀನಿ. ಹಬ್ಬ ಮತ್ತು ಅದು ಇದು ಏನಾದರೂ ಇದ್ದಾಗ ಮಾತ್ರ ಈ ಥರ ಪರ್ಕೆ ತಗೊಂಡು ಕ್ಲೀನಾಗಿ ಉಜ್ಜಿ ತೊಳಿತೀನಿ. ಕಸ ಮಾತ್ರ ಡೈಲಿ 2 ಟೈಮ್ ಹೊರ್ಗಡೆ ಮತ್ತು ಮನೆ ಒಳಗಡೆ ಸಂಜೆ ಮತ್ತು ಬೆಳಿಗ್ಗೆ ಗುಡಿಸ್ತಾ ಇರ್ತೀನಿ. ಇವಾಗ ನಾನು ಕೂಡ ತೊಳೆದಾಯಿತು. ಇವಾಗ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ರಂಗೋಲಿನ ಒಂದು ಒಳ್ಳೆ ದೊಡ್ಡ ರಂಗೋಲಿ ಬಿಟ್ಬಿಟ್ಟು ಬಣ್ಣ ಹಾಕಬೇಕು ಅಂತ ಅಂದ್ಕೊಂಡೆ, ಆದರೆ ಬೆಳಕಾಗೋಯ್ತಲ್ಲ ತೊಳೆಯೋಷ್ಟೊತ್ತಿಗೆ. ಅದಕ್ಕೆ ಏನು ಬೇಡ, ಒಂದು ಪುಟ್ಟು ರಂಗೋಲಿ ಹಾಕ್ಬಿಡೋಣ, ಯಾವ ಕಲರು ಬೇಡ ಏನು ಬೇಡ ಅಂದ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ಸ್ವಲ್ಪ ಅನ್ನ ಇತ್ತು, ನೈಟ್ ಟೈಮ್ ಮಾಡಿರೋದು. ನಾನು ಯಾವಾಗಲೂ ಅಷ್ಟೇ ಅಡುಗೆ ಮನೇಲಿ ಯಾವತ್ತೂ ಖಾಲಿ ಪಾತ್ರೆ ಹಾಗೆ ಇಡಬಾರ್ದು. ಅನ್ನದ್ದೇ ಆಗಲಿ ಮತ್ತು ಹಿಟ್ಟು ಮಾಡಿರೋದೇ ಆಗಲಿ, ನಾವು ಏನೇ ಮಾಡಿದರೂ ಕೂಡ ಖಾಲಿ ಪಾತ್ರೆನ ಇಡಬಾರ್ದು. ಸ್ವಲ್ಪನಾದರೂ ಕೂಡ ಪಾತ್ರೆಲಿ, ಇಲ್ಲಾಂದರೆ ಯಾವುದಾದ್ರು ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ನೈಟ್ ಏನೇನು ಮಾಡಿರ್ತೀವೋ ಅದನ್ನು ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪನಾದರೂ ಅನ್ನ ಇಟ್ಟಿರ್ತೀನಿ. ಯಾರಾದರೂ ಇನ್ನೊಬ್ಬರು ಬಂದು ಊಟ ಮಾಡೋ ಥರ ನಾನು ಸ್ವಲ್ಪ ಇಟ್ಟಿರ್ತೀನಿ. ಯಾವತ್ತೂ ಅಷ್ಟೇ, ನೀವಾದರೂ ಅಷ್ಟೇ, ನೀವು ನೈಟು ಅಡುಗೆ ಮಾಡ್ತೀರಲ್ವ, ಅದನ್ನು ಯಾವತ್ತೂ ಕೂಡ ಖಾಲಿಯಾಗಿ ಎಲ್ಲನೂ ಕ್ಲೀನಾಗಿ ಬೆಳಗ್ಗೆ ತೊಳೆದು ಎಲ್ಲ ಮಡಗಿಬಿಡ್ತಾರೆ. ಸುಮಾರು ಜನ ಮನೆಯಲ್ಲಿ ನಾನು ನೋಡಿದ್ದೀನಿ. ಆ ಥರ ಮಾಡಬಾರ್ದು. ಯಾವತ್ತೂ ಖಾಲಿಯಾಗಿ ಸ್ವಲ್ಪನಾದರೂ ಕೂಡ ಅನ್ನನ ನೀವೇನೇನು ಮಾಡಿರ್ತೀರ ಅದನ್ನು ಎತ್ತಿ ನೈಟು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಿದ್ರೆ ನೀವು ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳಿ ನೈಟ್ ಟೈಮು. ಮತ್ತು ಪಾತ್ರೆಗಳು ಕೂಡ ತಿಂದಿದ್ದ ಪಾತ್ರೆಗಳು, ಎಂದ್ಲು ಪಾತ್ರೆಗಳು ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಹೇಳಿದೆ. ಮತ್ತು ಹಸು ಕೂಡ ನಾನು ಬಂದಿತ್ತು, ಅದಕ್ಕೆ ನೈಟು ಅನ್ನ ಇತ್ತಲ್ಲ, ಆ ನೈಟು ಅನ್ನನ ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಕೊಟ್ಟೆ. ನಾನು ಸ್ನಾನ ಮಾಡಿದರೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ, ಆದರೆ ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ಇನ್ನೂ ತುಂಬ ಕೆಲಸ ಎಲ್ಲ ಇತ್ತು ನನಗೆ. ಅದಕ್ಕೆ ನಮ್ಮ ಮಕ್ಕಳು ಎದ್ದು ಬಂದು ಸ್ನಾನ ಮಾಡಿಕೊಂಡು ಹಸುಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಪ್ರಾಣಿಗಳಿಗೆ ಒಂದು ಸಲ ಏನಾದರೂ ಕೊಟ್ಟು ಪ್ರೀತಿ ತೋರಿದ್ರೆ ಅವು ಪದೇ ಬಂದು ಮನೆ ಬಾಗ್ಲ ಹತ್ರನೇ ನಿಂತ್ಕೊಳ್ತಾ ಇರ್ತವೆ. ಒಂದು ಸಲ ಪ್ರಾಣಿಗಳಿಗೆ ಪ್ರೀತಿ ಕೊಟ್ಟರೆ ಅದನ್ನು ಕೊನೆವರೆಗೂ ಕೂಡ ಉಳಿಸ್ಕೊಳ್ತಾರೆ. ಅದೇ ಪ್ರೀತಿನ ಮನುಷ್ಯರು ಕೊಟ್ಟರೆ ನಿಜವಾಗ್ಲೂ ಕೂಡ ಅವರು ಉಳಿಸ್ಕೊಳ್ಳೋದೇ ಇಲ್ಲ. ಎಷ್ಟೇ ಪ್ರೀತಿ ತೋರಿದ್ರೂ ಕೂಡ ಅವರು ಒಂಥರ ನೋಡ್ತಾನೆ ಇರ್ತಾರೆ. ಪ್ರಾಣಿಗಳ ಹಾಗಲ್ಲ, ನಾವು ಒಂದು ಸಲ ಏನಾದರೂ ಕೊಟ್ಟು ಪ್ರೀತಿ ತೋರಿದ್ರೆ ಅವು ಪದೇ ನಮ್ಮನ್ನ ಪ್ರೀತಿ ಮಾಡ್ತಾನೆ ಇರ್ತವೆ. ಇವಾಗ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನು ತೊಳಿತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಪೂಜೆ ವಾರ ಮಾಡೋದು ನಾಳೆ ಅಂತೆ. ಇವತ್ತೇ ನಾನು ಅದ್ರ ಹಿಂದಿನ ದಿನವೇ ನಾನು ಎಲ್ಲನೂ ಕ್ಲೀನಾಗಿ ತೊಳೆದು ಅದಕ್ಕೆ ಹುಣಸೆ ಹುಳಿ ಎಲ್ಲ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಇಡ್ತೀನಿ. ಮತ್ತು ಫೋಟೋಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೀನಿ. ನಾನು ಕೂಡ ಅದರ ಹಿಂದಿನ ದಿನ ಸ್ನಾನ ಎಲ್ಲ ಮಾಡಿಕೊಂಡು ಸಂಜೆ ಟೈಮು
ಇದು ದೇವ್ರ ಸಾಮಾನು ಎಲ್ಲನೂ ಕ್ಲೀನಾಗಿ ತೊಳೆದು ಫೋಟೋ ಎಲ್ಲ ಒರೆಸಿ ಬಿಟ್ಟಿದ್ದೆ. ಇವಾಗ ಅದರ ನೆಕ್ಸ್ಟ್ ಡೇ ನಾನು ಸ್ನಾನ ಮಾಡಿಕೊಂಡು ದೇವ್ರಿಗೆ ಹೂವು ಎಲ್ಲ ಮುಡಿಸ್ಬಿಟ್ಟು ನಾನು ಕೂಡ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ತುಂಬ ರಶ್ ಇರ್ತಾರೆ ಅಂತ ಅಂದ್ಕೊಂಡೆ, ಅದೇ ಥರ ತುಂಬ ರಶ್ ಇದ್ದರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದರು. ಆಲ್ರೆಡಿ ತುಂಬ ಜನ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸುಮಾರು ಜನ ಒಯ್ತಾ ಇದ್ದರು. ತುಂಬ ಈ ಸಲ ಹೋದ ಸಲ ಬಂದಾಗ ಜನನೇ ಇರಲಿಲ್ಲ ಸ್ವಲ್ಪನೂ. ಈ ಅಮಾವಾಸ್ಯೆಯಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನಾವು ಕೂಡ ಪೂಜೆ ಸಾಮಾನೆಲ್ಲನೂ ತಗೊಂಡು ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗೋಣ ಒಳಗಡೆ ಅಂದ್ಬಿಟ್ಟು ಇವಾಗ ಕಂಬಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋದ ಸಲ ಬಂದಾಗ ಡೈರೆಕ್ಟು ದೇವಸ್ಥಾನ ಒಳಗಡೆನೇ ಹೋಗಿದ್ದು. ಈ ಸಲ ಸ್ವಲ್ಪ ರಶ್ ಇರೋದ್ರಿಂದ ಇವಾಗ ಕಂಬಿ ಸುತ್ತಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಒಳಗಡೆ ಒಳಗಡೆ ಜಾಸ್ತಿ ಏನೂ ಜನ ಇರಲಿಲ್ಲ, ಎಲ್ಲ ಖಾಲಿಯಾಗಿದ್ದರು. ಇವಾಗ ನಾನು ಒಳಗಡೆ ಎಲ್ಲ ದೇವ್ರು ಇದೆಲ್ಲನೂ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ಬೈದ್ಬಿಟ್ರು. ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಇವಾಗ ಒಳಗಡೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡಿ, ಈ ಸಲ ಬೆಲ್ಲದ ಆರತಿ ಮತ್ತು ನಿಂಬೆಹಣ್ಣಿನ ಆರತಿ ಎಲ್ಲ ಸುಮಾರು ಜನ ತಂದು ಮಾಡ್ತಾಯಿದ್ದಾರೆ. ಇದು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಇದು ಒಂಥರ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಸುಮಾರು ಜನ ಬೇರೆ ಬೇರೆ ಕಡೆಯಿಂದನೂ ಕೂಡ ತುಂಬ ಅಂದರೆ ತುಂಬ ಜನ ಎಲ್ಲ ಬರ್ತಾ ಇರ್ತಾರೆ. ನಾವು ಕೂಡ ಅವಾಗವಾಗ ಬರ್ತಾ ಇರ್ತೀವಿ. ನಮ್ಮದು ಪೂಜೆ ಎಲ್ಲ ಮುಗೀತು ಬೇಗ, ಅದಕ್ಕೆ ನಾವು ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದು. ಮತ್ತು ಪುಳಿಯೋಗರೆ ಕೊಡ್ತಾಯಿದ್ರು ಅಲ್ಲೇ. ಅದಕ್ಕೆ ನನಗೂ ಕೂಡ ತುಂಬ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಈಸ್ಕೊಂಡು ಅಲ್ಲೇ ಒಂದು ಕಡೆ ಕೂತ್ಕೊಂಡು ತಿನ್ನೋಣ ಅಂತ ತಿಂತಾ ಇದ್ದೀವಿ. ಈ ಕಡೆ ನಾಗರಕಲ್ಲು ಇತ್ತು. ನಾಗರಕಲ್ಲು ಹತ್ರನೂ ಕೂಡ ಬೆಲ್ಲದ ಆರತಿ ಮತ್ತು ನಿಂಬೆಹಣ್ಣಿಂದು ಆರತಿ ಎಲ್ಲನೂ ಕೂಡ ಇಟ್ಕೊಂಡಿದ್ರು. ಬೇರೆ ಬೇರೆ ಕಡೆ ಎಲ್ಲ ತುಂಬ ಜನ ಎಲ್ಲ ಬಂದಿದ್ದರು. ನಾವು ರೋಡಿಂದ ಬರಬೇಕಿದ್ರೆ ಕೂಡ ಪೂಜೆ ಮಾಡಿಸ್ಕೊಂಡು ಸುಮಾರು ವ್ಯಾನು ಮತ್ತು ಇದು ಕಾರೆಲ್ಲ ಹೋಗ್ತಾ ಇತ್ತು. ಇವಾಗಲೂ ಕೂಡ ಸುತ್ತಮುತ್ತ ತುಂಬ ಕಾರು ಮತ್ತು ಟಾಟಾ ಎಸಿ ಏನೋ ಹೇಳ್ತಾರಲ್ಲಪ್ಪ, ಅದೆಲ್ಲ ತುಂಬ ನಿಂತಿದೆ. ನಾವು ಕೂಡ ಈಗ ಪುಳಿಯೋಗರೆ ಕೊಟ್ಟಿದ್ರು, ತಿಂದ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಪಾದ ಪೂಜೆ ಮಾಡಬೇಕು. ಇವಾಗ ಪಾದ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನಾವು ಸುಮಾರು ಒಂದು 4-5 ಸಲ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಮಾಡೇ ಇಲ್ಲ. ಅಂದರೆ ಆವಾಗನೇ ನಮ್ಮ ಮನೆಯವರು ಅವ್ರ ಮನೇಲಿ ಇರ್ತಿದ್ರು, ನಾನು ನಮ್ಮ ಮನೇಲಿ ಇರ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಏನೂ ಮಾಡಿಲ್ಲ. ಇವಾಗ ನಾವು ಮದುವೆಯಾಗಿ ಒಂದು 11 ವರ್ಷ ಆಗಿದೆ. 11 ವರ್ಷದಲ್ಲಿ ಒಂದು 4-5 ಸಲ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಮಾಡೇ ಇಲ್ಲ. ಅದರಲ್ಲೂ ಎಲ್ಲರಿಗಿಂತ ನಾವು ಅವಾಗ ಮಾಡಿದ್ದಕ್ಕಿಂತ ಇವಾಗ ನಾವು ಸಪ್ರೇಟ್ ಇದ್ದು ನಾವು ಈ ಥರ ಪೂಜೆ ಮಾಡ್ತಾ ಇದ್ದೀನಲ್ಲ, ಇದು ನಮಗೆ ಒಂಥರ ಖುಷಿ ಅನ್ನೋದು ಕೊಡ್ತು. ಯಾರ್ದು ಏನೂ ಇಲ್ಲ, ಇದಿಲ್ಲ ಏನೂ ಇಲ್ಲ, ನಮ್ಮ ಪಾಡಿಗೆ ನಾವು ಖುಷಿಯಿಂದ ಪೂಜೆ ಮಾಡಿಕೊಂಡು ನಮಗೆ ಹೇಗೆ ಬರುತ್ತೋ ಹಾಗೆ ಪೂಜೆ ಮಾಡಿದೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು. ಮತ್ತು ಪೂಜೆ ಕೂಡ ಮುಗೀತು. ಅಲ್ಲಿ ಸ್ವಲ್ಪ ಪುಳಿಯೋಗರೆ ತಿಂದಿದ್ದು, ಅದು ಅಷ್ಟೇನು ನನಗೆ ಹಿಡಿಸ್ಲೇ ಇಲ್ಲ. ಪುಳಿಯೋಗರೆ ಒಂಥರ ಇತ್ತು, ಯಾಕೋ ತಿಂದಂಗೂ ಆಗಲಿಲ್ಲ, ಏನೂ ಇಲ್ಲ. ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಳೆ ಸಾಂಬಾರು ರೈಸ್ ಮಾಡಿಕೊಂಡು ಸ್ವಲ್ಪ ಖೀರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮೂರ ಕಡೆ ಅಷ್ಟು ಗ್ರ್ಯಾಂಡಾಗಿ ಏನು ಇದು ಮಾಡಲ್ಲ. ಮಾಮೂಲಿ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇದು ಜಾಸ್ತಿ ಇದೆಲ್ಲ ಮಾಡಲ್ಲ ಯಾರು, ಈ ಥರ ಹಬ್ಬ ಏನು ಮಾಡಲ್ಲ. ಯಾವ ಸ್ವೀಟು ಮಾಡಲ್ಲ, ಏನೂ ಮಾಡಲ್ಲ, ಇಷ್ಟೇ ಮಾಡೋದು ಅಷ್ಟೇ. ಪಾದ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅಷ್ಟೇ. ನಾನು ಕೂಡ ಇವಾಗ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಕಾಯಿ ರುಬ್ಬಾಕ್ಬಿಟ್ಟು ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಿದೆ, ಸಾಂಬಾರು ಆಗಲಿ ಅಂದ್ಬಿಟ್ಟು. ಸಾಂಬಾರು ಆಗೋ ತನಕ ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಮಾಡಬೇಕಿದ್ರೆ ಬೆಳ್ಳುಳ್ಳಿ ಸಿಪ್ಪೆ ಬರ್ಕೆಲ್ಲ ನಾನು ಹಾಕ್ತೀನಿ.
ಇವಾಗ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರ್ಗೆ ಹೋಗೋಷ್ಟೊತ್ತಿಗೆ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ತುಂಬ ಸಖತ್ತಾಗಿರುತ್ತೆ. ನಾನು ಸ್ವಲ್ಪ ಜೀರಿಗೆ, ಸಾಸಿವೆ, ಒಣಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಮತ್ತು ಕುಕ್ಕರಿಲ್ಲ ಪಾತ್ರೆನ ಒಗ್ಗರಣೆ ಮಾಡಿರ್ತೀನಿ ಅಲ್ವಾ, ಆ ಪಾತ್ರೆಗೆ ಹಾಕ್ಬಿಟ್ಟು ಒಂದು 2 ಸೆಕೆಂಡು ಅದನ್ನು ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ನೋಡಿ ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಬೇಳೆ ಸಾಂಬಾರಿಗೆ ಅಂದರೆ ನನಗೆ ಆಗ್ತಾನೇ ಇರಲಿಲ್ಲ. ನಾನು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಾಗಲಿಂದ ನನಗೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವೊಂದು ಸಲ ಒಗ್ಗರಣೆ ಮಾಡಬೇಕಿದ್ರೆ ಜೀರಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು. ಮತ್ತು ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಸ್ವಲ್ಪ ಸಿಹಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲು ಖೀರ್ ಮಾಡ್ಕೊಳ್ಳೋಣ ಅಂತ ತುಂಬ ದಿನದಿಂದ ಹಾಲು ಖೀರ್ ಕುಡಿಬೇಕು ಅಂತ ಅಂದ್ಕೊಂಡೆ, ಆದರೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಇವತ್ತು ಇದು ಸ್ವೀಟ್ ಮಾಡ್ಕೊಳ್ಳೋಣ ಅಂತಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ತುಪ್ಪ ನಮ್ಮ ಮನೇಲಿ ಇಷ್ಟಪಡಲ್ಲ. ನಮ್ಮ ಹಸ್ಬೆಂಡ್ ಬೈತಾರೆ ಗಂಟ್ಲು ನೋವು ಅಂತ, ಅದಕ್ಕೋಸ್ಕರ ತುಪ್ಪ ನಾನು ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಈಗ ನಾನು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಎತ್ತಿ ಇಟ್ಕೊಂಡಾದಮೇಲೆ ನಾನು ಅದೇ ಬಾಣಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಬರೀ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕು ಅಂದರೆ ಬಾದಾಮಿ ಕೂಡ ಆ್ಯಡ್ ಮಾಡ್ಕೋಬೋದು, ಆದರೆ ನಮ್ಮ ಮನೇಲಿ ಬಾದಾಮಿ ಹಾಕಿದ್ರೆ ಇಷ್ಟಪಡಲ್ಲ. ಅದಕ್ಕೆ ನಾನು ಬರೀ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಅದು ದ್ರಾಕ್ಷಿ ಎಲ್ಲ ಸ್ವಲ್ಪ ಅದು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಹಾಲು ಹಾಕೋಬೇಕಾಗುತ್ತೆ. ನಾನು ಹಾಲು ಹಾಕ್ಕೊಂಡು ಒಂದು 4-5 ಏಲಕ್ಕಿ ಕಾಯಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಪೈನಾಪಲ್ ಕಲರ್ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ ಸಕ್ಕರೆನ. ನಾನು ಜಾಸ್ತಿ ಏನು ಸಿಹಿ ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೋಸ್ಕರ ನೀವು ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ನಾವು ಶಾವಿಗೆನ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ನೀವು ಒಂದು 5 ಮಿನಿಟ್ಸು ಬೇಡ, ಒಂದು 3 ಮಿನಿಟ್ಸ್ ಅದನ್ನು ಸ್ವಲ್ಪ ಶಾವಿಗೆ ಬೇಯೋ ತನಕ ಸ್ವಲ್ಪ ಬೇಯಿಸ್ಕೊಂಡ್ರೆ ಹಾಲು ಖೀರ್ ರೆಡಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಗೆ ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ. ನಾವು ತುಪ್ಪ ಹಾಕಿದ್ದೀವಲ್ವ, ಅದು ಹಾರ್ತಾ ಅದು ಇನ್ನೂ ತುಂಬ ಗಟ್ಟಿ ಬರುತ್ತೆ. ನನಗೆ ಇಷ್ಟು ತೆಳು ಸಾಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿತ್ತು ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅರ್ಜೆಂಟಾಗಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಲು ಖೀರ್ ಮಾತ್ರ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಕೂಡ ಅಡುಗೆ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ರೈಸ್ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ, ಲೈಕ್ ಕೊಡೋದು ಮರಿಬೇಡಿ, ಮತ್ತು ಕಮೆಂಟ್ ಹಾಕಿ.